ಹಾಯ್ ಎಲ್ರಿಗೂ ನಮಸ್ಕಾರ. ಲೈಫ್ ಇನ್ ಫ್ರೇಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 50,000ದಲ್ಲಿ ಸಿಂಗಾಪುರ್ಗೆ ಹೋಗಿದ್ ಬರ್ಬೋದು. 70,000 ಇದ್ರೆ ಸಾಕು ಸಿಂಗಾಪುರ್ನ ಕಂಪ್ಲೀಟ್ ಟ್ರಿಪ್ ಮುಗಿಸ್ಬೋದು. 80,000 ಇದ್ರೆ ಸಾಕು ಫ್ಲೈಟ್ಸ್, ವೀಸಾ, ಹೋಟೆಲ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲಾನು ಕವರ್ ಆಗುತ್ತೆ ಅಂತ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಮತ್ತೆ ವಿಡಿಯೋದಲ್ಲಿ ತುಂಬಾ ಜನ ನೋಡೇ ಇರ್ತೀರಾ. ಆದ್ರೆ ಅದರಲ್ಲಿ ಎಷ್ಟು ರಿಯಾಲಿಟಿ ಇರುತ್ತೆ, ಎಷ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ ಅಂದ್ರೆ ಅವ್ರು ಕೊಟ್ಟಿರುವಂತ ಅಮೌಂಟ್ ಒಬ್ಬ ಪರ್ಸನ್ ಈಗ ಅಥವಾ ಫ್ಯಾಮಿಲಿ ಹೋದ್ರೆ ಅಷ್ಟೇ ಖರ್ಚಾಗುತ್ತಾ, ಮತ್ತೆ ಸಿಂಗಾಪುರ್ ಅಲ್ಲಿರುವಂತ ಎಲ್ಲಾ ಪ್ಲೇಸಸ್ ನ ಕವರ್ ಮಾಡಿದಾರಾ ಅಥವಾ ಎಷ್ಟು ಪ್ಲೇಸಸ್ ಕವರ್ ಮಾಡಿದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಅದಕ್ಕೆ ಅಂತಾನೆ ಈ ವಿಡಿಯೋದಲ್ಲಿ ನಮ್ಮ ಸಿಂಗಾಪುರ್ ಟ್ರಿಪ್ ನ ಕಂಪ್ಲೀಟ್ ಬಡ್ಜೆಟ್ ನ ಬ್ರೇಕ್ ಡೌನ್ ಮಾಡಿ ಪ್ರೂಫ್ ಜೊತೆ ನಿಮ್ಗೆ ತೋರಿಸ್ತೀನಿ. ಫ್ಲೈಟ್ ಇಂದ ವೀಸಾ ತನಕ ಪ್ರತಿಯೊಂದು ಎಕ್ಸ್ಪೆನ್ಸಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೊನೆಯಲ್ಲಿ ನೀವೇ ಡಿಸೈಡ್ ಮಾಡಿ 50,000ದಲ್ಲಿ ಆಗ್ಲಿ 70,000ದಲ್ಲೇ ಆಗ್ಲಿ ಸಿಂಗಾಪುರ್ ಟ್ರಿಪ್ ನ ಕಂಪ್ಲೀಟ್ ಆಗಿ ಮುಗಿಸಬಹುದಾ ಇಲ್ವಾ ಅಂತ. ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಥಿಂಗ್ ಬಂದು ಟ್ರಿಪ್ ಓವರ್ ವ್ಯೂ. ನಾವು ಟ್ರಾವೆಲ್ ಮಾಡಿದ್ದು 2 adults and 1 baby ಅಂಡ್ ನಮ್ಮ ಟ್ರಾವೆಲ್ ಡೇಸ್ ಬಂದು 6 days 5 nights. ನಾವು ಟ್ರಾವೆಲ್ ಮಾಡಿದ್ದು ಅಕ್ಟೋಬರ್ ಮಂತ್ ಅಲ್ಲಿ. ಎಲ್ಲದಕ್ಕೂ ಮುಂಚೆ ನಮ್ಮ ಟ್ರಿಪ್ ಐಟನರಿನ ನೀವು ಒಂದ್ಸಲ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಡೇ 1 ನೈಟ್ ಸಫಾರಿ, ಡೇ 2 ಮರೀನಾ ಬೇ ಸ್ಯಾಂಡ್ ಸ್ಕೈ ಪಾರ್ಕ್, ಕ್ಲೌಡ್ ಫಾರೆಸ್ಟ್, ಫ್ಲವರ್ ಡೋಮ್, ಡೇ 3 ಸಿಂಗಾಪುರ್ ಝೂ, ರಿವರ್ ವಂಡರ್ಸ್, ಬರ್ಡ್ ಪ್ಯಾರಡೈಸ್, ಡೇ 4 ಸಿಂಗಾಪುರ್ ಓಷನ್ ಎಕ್ವೇರಿಯಂ, ಸಿಂಗಾಪುರ್ ಫ್ಲೈಯರ್, ಡೇ 5 ಚೈನಾ ಟೌನ್, ಯೂನಿವರ್ಸಲ್ ಸ್ಟುಡಿಯೋಸ್, ವಿಂಗ್ಸ್ ಆಫ್ ಟೈಮ್, ಡೇ 6 ಮರ್ಲಿಯಾನ್ ಪಾರ್ಕ್, ಚಾಂಗಿ ಏರ್ಪೋರ್ಟ್, ಇಂಡೋರ್ ವಾಟರ್ ಫಾಲ್ಸ್. ನೆಕ್ಸ್ಟ್ ಥಿಂಗ್ ಬಂದು ಫ್ಲೈಟ್ ಕಾಸ್ಟ್. ಫ್ಲೈಟ್ ಬುಕ್ ಮಾಡಬೇಕಾದ್ರೆ ಎಲ್ರಿಗೂ ತುಂಬಾ ಕನ್ಫ್ಯೂಷನ್ ಇರುತ್ತೆ, ಯಾವ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಬೇಕು, ಯಾವ ಫ್ಲೈಟ್ಸ್ ನ ಬುಕ್ ಮಾಡಬೇಕು ಅಂತ. ಬಟ್ ನಾವು ಸಿಂಗಾಪುರ್ ಏರ್ಲೈನ್ಸ್ ನ ಚೂಸ್ ಮಾಡಿದ್ವಿ ಅಂಡ್ ಅದನ್ನ ಸಿಂಗಾಪುರ್ ಏರ್ಲೈನ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಬುಕ್ ಮಾಡ್ಕೊಂಡ್ವಿ ಅಂಡ್ ಅದು ನಮಗೆ ಕಂಫರ್ಟಬಲ್ ಅನ್ಸ್ತು. ಇದರಿಂದ ನಮಗೆ ಮೇಜರ್ ಅಡ್ವಾಂಟೇಜ್ ಆಗಿದೆ ಬ್ಯಾಸಿನೆಟ್ ಫೆಸಿಲಿಟಿ. ಬೇಬಿ ಜೊತೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ಇದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಸಿಂಗಾಪುರ್ ಟ್ರಾವೆಲ್ ಸೀರೀಸ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ಬೇಕಾದ್ರೆ ನೀವು ಆ ವಿಡಿಯೋನು ಕೂಡ ನೋಡಬಹುದು. ಈಗ ಫ್ಲೈಟ್ ಕಾಸ್ಟ್ ನೋಡೋಣ. ನಮಗೆ ರೌಂಡ್ ಟ್ರಿಪ್ ಕಾಸ್ಟ್ ಪರ್ ಅಡಲ್ಟ್ ಗೆ 26,700 rupees ಆಯ್ತು. ಸೊ 2 adults ಗೆ 53,400 rupees ಅಂಡ್ ಬೇಬಿಗೆ 1,900 rupees ಆಯ್ತು. ಟೋಟಲ್ ಬಂದು 55,300 rupees. ನೆಕ್ಸ್ಟ್ ಸ್ಟೆಪ್ ಬಂದು ಹೋಟೆಲ್ ಕಾಸ್ಟ್. ನಾವು ಚೂಸ್ ಮಾಡಿದ್ದು ವಿ ಹೋಟೆಲ್ ಲ್ಯಾವೆಂಡರ್. ಈ ಹೋಟೆಲ್ ನ ಚೂಸ್ ಮಾಡೋದಕ್ಕೆ ಮೈನ್ ರೀಸನ್ ಏನಂದ್ರೆ ಹೋಟೆಲ್ ಆಪೋಸಿಟ್ ಏನೇ MRT ಸ್ಟೇಷನ್ ಇತ್ತು. ಈ ಹೋಟೆಲ್ ನಾನು ಬುಕ್ ಮಾಡಿದ್ದು ಅಗೋಡಾ ಆಪ್ ಇಂದ. ನಮಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇತ್ತು. ಸೊ ನಾನು ಬುಕ್ ಮಾಡಿದ್ದು 5 nights ಗೆ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ 65,276 rupees ಆಯ್ತು. ಹೋಟೆಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ರೂಮ್ ಸೈಜ್ ಸ್ವಲ್ಪ ಚಿಕ್ಕದೇ ಇತ್ತು, ಆದ್ರೆ ನೀಟ್ ಆಗಿ ಕ್ಲೀನ್ ಆಗಿ ಮತ್ತೆ ಕಂಫರ್ಟಬಲ್ ಆಗಿತ್ತು. ನೆಕ್ಸ್ಟ್ ಬಂದು ಅಟ್ರಾಕ್ಷನ್ಸ್. ನಾವು ಎಲ್ಲಾ ಅಟ್ರಾಕ್ಷನ್ ಟಿಕೆಟ್ಸ್ ಗಳನ್ನ ಕ್ರೂ ಕ್ಯಾಪ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಚಾರ್ಜಸ್ ಆಗಿದ್ದು ಹೀಗಿತ್ತು. ನೈಟ್ ಸಫಾರಿಗೆ 7,800, ಮರೀನಾ ಬೇ ಸ್ಯಾಂಡ್ ಗೆ 4,266. ಇನ್ನೊಂದೇನಂದ್ರೆ ಕ್ಲೂ ಕ್ಯಾಪ್ ಅಲ್ಲಿ ಇಂಡಿವಿಜುವಲ್ ಟಿಕೆಟ್ಸ್ ಬುಕ್ ಮಾಡೋದಲ್ಲದೆ ಪಾಸ್ ಕೂಡ ಸಿಗುತ್ತೆ. ಬಟ್ ನಾನು ಅದ್ರಲ್ಲಿ ಬುಕ್ ಮಾಡ್ಕೊಂಡಿದ್ದು ಕ್ಲೌಡ್ ಫಾರೆಸ್ಟ್, ಫ್ಲವರ್ ಡೋಮ್, ರಿವರ್ ವಂಡರ್ಸ್ ಮತ್ತೆ ಸಿಂಗಾಪುರ್ ಫ್ಲೈಯರ್. ಈ ಮೂರನ್ನು ಕೂಡ ನಾನು ತಗೊಂಡಿದ್ದಂತ ಪಾಸ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ದೆ ಅಂಡ್ ಅದ್ರ ಪಾಸ್ ಚಾರ್ಜಸ್ ಬಂದು 20,500 rupees. ಇನ್ನೊಂದೇನಂದ್ರೆ ಕಾಂಬೋ ಟಿಕೆಟ್ ಕೂಡ ಸಿಗುತ್ತೆ. 2 ಪ್ಲೇಸಸ್ ಗೆ ಒಂದೇ ಟಿಕೆಟ್ ತರ ಬುಕ್ ಮಾಡ್ಕೋಬಹುದು. ಅದರಲ್ಲಿ ಸಿಂಗಾಪುರ್ ಝೂ ಮತ್ತೆ ಬರ್ಡ್ ಪ್ಯಾರಡೈಸ್ ನಾನು ಬುಕ್ ಮಾಡ್ಕೊಂಡೆ. ಅದಕ್ಕೆ ನನಗಾಗಿದ್ದ ಚಾರ್ಜಸ್ 13,268. ಇನ್ ನೆಕ್ಸ್ಟ್ ಸಿಂಗಾಪುರ್ ಓಷನ್ ಏರಿಯಂಗೆ 6,568, ಯೂನಿವರ್ಸಲ್ ಸ್ಟುಡಿಯೋಸ್ಗೆ 10,256, ವಿಂಗ್ಸ್ ಆಫ್ ದ ಟೈಮ್ಗೆ 3,417 rupees. ಮತ್ತೆ ಇದಲ್ದೇನೆ ಕ್ಲೂ ಕ್ಯಾಪ್ ಅಲ್ಲಿ ಈ ಸಿಮ್ ಕೂಡ ಬುಕ್ ಮಾಡ್ಕೊಂಡಿದ್ದೆ. ನಾನು ಬುಕ್ ಮಾಡಿದ್ದು 100 GB ಡೇಟಾ 14 days ವ್ಯಾಲಿಡಿಟಿ. ಅದಕ್ಕೆ ನನಗಾಗಿ ಚಾರ್ಜಸ್ 378 rupees. ಟೋಟಲ್ ಆಗಿ 66,453 rupees ಆಯ್ತು. ನೆಕ್ಸ್ಟ್ ಬಂದು ಫುಡ್, ಟ್ರಾನ್ಸ್ಪೋರ್ಟೇಷನ್ ಅಂಡ್ ಶಾಪಿಂಗ್. ನಾವು ಯಾವುದೇ ಪ್ಯಾಕೇಜ್ ಇಲ್ಲದೆ ಹೋಗಿದ ಕಾರಣ ಈ 3 ಕ್ಯಾಟಗರಿನ ಸಪರೇಟ್ ಬ್ರೇಕಪ್ ಮಾಡಿರ್ಲಿಲ್ಲ. ಫುಡ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬ್ರೇಕ್ಫಾಸ್ಟ್ ಹೋಟೆಲ್ ಅಲ್ಲೇ ಇನ್ಕ್ಲೂಡ್ ಆಗಿದ್ರಿಂದ ನನಗೆ ಲಂಚ್ ಮತ್ತೆ ಡಿನ್ನರ್ ಕಾಸ್ಟ್ ಮಾತ್ರ ಚಾರ್ಜಸ್ ಆಯ್ತು. ಡಿನ್ನರ್ ಹೇಳ್ಬೇಕು ಅಂತಂದ್ರೆ 5 days ಅಲ್ಲಿ 3 days ನಾವು ಲಿಟಲ್ ಇಂಡಿಯಾಗೆ ಹೋಗಿ ಇಂಡಿಯನ್ ರೆಸ್ಟೋರೆಂಟ್ಸ್ ಅಲ್ಲೇ ಊಟ ಮಾಡಿದ್ವಿ. ಸೊ ನಮ್ಗೆ ಅಲ್ಲಿಗೆ ಹೋಟೆಲ್ಗೆ ಹೋಗೋದಕ್ಕೆ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಕ್ಸ್ಟ್ರಾ ಖರ್ಚಾಗ್ತಿತ್ತು. ಅಂಡ್ ನಾವು ಬೇಬಿ ಜೊತೆ ಟ್ರಾವೆಲ್ ಮಾಡಿದ್ರಿಂದ ನಾವು ಯಾವುದೇ ತರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಮೆಟ್ರೋ ಆಗಲಿ ಬಸ್ ಆಗಲಿ ಯೂಸ್ ಮಾಡಿರಲಿಲ್ಲ. ಕಂಪ್ಲೀಟ್ ಆಗಿ ಗ್ರಾಬ್ ಆಪ್ ಮತ್ತೆ ಟ್ಯಾಕ್ಸಿ ಸರ್ವಿಸಸ್ ನ ಯೂಸ್ ಮಾಡ್ಕೊಂಡ್ವಿ. ಟ್ರಾನ್ಸ್ಪೋರ್ಟೇಷನ್, ಫುಡ್, ಶಾಪಿಂಗ್ ಸೇರಿಸಿ ನನಗೆ ಖರ್ಚಾಗಿದ್ದು 90,000 rupees. ಇದರಲ್ಲಿ ನಾನು 60,000 rupees ಫರೆಕ್ಸ್ ಕಾರ್ಡ್ ಯೂಸ್ ಮಾಡ್ಕೊಂಡು ಖರ್ಚು ಮಾಡಿದ್ದೆ. ನಾನು ಯೂಸ್ ಮಾಡಿದ್ದು ನಿಯೋ ಗ್ಲೋಬಲ್ ಫರೆಕ್ಸ್ ಕಾರ್ಡ್. ಇದ್ರ ಜೊತೆಗೆ ನಾನು 40,000 rupees ಅಂದ್ರೆ 600 ಸಿಂಗಾಪುರ್ ಡಾಲರ್ ನ ಕರೆನ್ಸಿ ಕೂಡ ಕ್ಯಾರಿ ಮಾಡಿದ್ದೆ. ಅದರಲ್ಲಿ ನಾನು ಖರ್ಚು ಮಾಡಿದ್ದು ಅರೌಂಡ್ 30,000 ಮಾತ್ರ. ನಮಗೆ ಫುಡ್, ಟ್ರಾನ್ಸ್ಪೋರ್ಟೇಷನ್, ಶಾಪಿಂಗ್, ಏರ್ಪೋರ್ಟ್ ಪಾರ್ಕಿಂಗ್ ಫೀಸ್ ಎಲ್ಲಾನು ಸೇರಿಸಿ 90,000 ಖರ್ಚಾಯ್ತು. ನೆಕ್ಸ್ಟ್ ಬಂದು ವೀಸಾ. ನಾವು ವೀಸಾ ಮಾಡಿಸಿದ್ದು HRM ವೀಸಾಸ್ ಅವ್ರ ಕಡೆಯಿಂದ. ಅಡಲ್ಟ್ಸ್ ಗೆ 5,000 ಪರ್ ಪರ್ಸನ್, ಬೇಬಿಗೆ 3,500 ತಗೊಂಡ್ರು. ಸೊ ಟೋಟಲಿ 13,500 ಖರ್ಚಾಯ್ತು. ಈಗ ಟೋಟಲ್ ಬಡ್ಜೆಟ್ ಚೆಕ್ ಮಾಡೋಣ. ಫ್ಲೈಟ್ಸ್ ಗೆ 55,300 rupees, ಹೋಟೆಲ್ ಗೆ 65,276, ಅಟ್ರಾಕ್ಷನ್ಸ್ 66,453 rupees, ಫುಡ್, ಟ್ರಾನ್ಸ್ಪೋರ್ಟೇಷನ್, ಶಾಪಿಂಗ್ 90,000 rupees, ವೀಸಾಸ್ ಗೆ 13,500 rupees. ಸೊ ಟೋಟಲ್ ಎಲ್ಲ ಸೇರಿಸಿ 2,90,570 rupees. ಇದು ನಮ್ಮ
ನಮ್ಮ ಟೋಟಲ್ ಸಿಂಗಾಪುರ್ ಬಡ್ಜೆಟ್. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಸಿಂಗಾಪುರ್ ಟ್ರಾವೆಲ್ ಪ್ಲಾನ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ನಿಮಗೂ ಏನಾದರೂ ಸಿಂಗಾಪುರ್ ಹೋಗೋ ಪ್ಲಾನ್ ಇದೆ ಅಂದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.